लेकिन ये साला कर क्या रहा है यहाँ पे? ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹೇಗೋ ಸಂಡೇ, ಸೊ ಫುಲ್ಲು ಫ್ರೀ ನಾನು. ಅದಕ್ಕೆ ಒಂದು ಶಾರ್ಟ್ ಬೈಕ್ ರೈಡ್ ಹೋಗ್ತಾ ಇದ್ದೀನಿ. ಶಿವಮೊಗ್ಗದಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಉದ್ದಾಂಜನೇಯ ಟೆಂಪಲ್ಗೆ ನಾನು ಹೋಗ್ತಾ ಇದ್ದೀನಿ. ಇದು ಭದ್ರಾವತಿ ಹತ್ತಿರ ಬರುತ್ತೆ. ಇದು ತುಂಬ ಪವರ್ ಇರುವಂಥ ಒಂದು ಆಂಜನೇಯ ದೇವಸ್ಥಾನ. ಶಿವಮೊಗ್ಗದಿಂದ ಭದ್ರಾವತಿಗೆ 20-22 ಕಿಲೋಮೀಟರ್ ಇದೆ. ಬೈಕಲ್ಲಿ ಬಂದರೆ ಅಂದಾಜು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ಬೋದು. ಆದರೆ ನಾನು ಶಿವಮೊಗ್ಗದಿಂದ ಭದ್ರಾವತಿಗೆ ನನ್ನ ಬೈಕಲ್ಲಿ ಬರೋದಕ್ಕೆ ಒಂದು ಕಾಲು ಗಂಟೆ ತೊಗೊಂಡಿದ್ದೀನಿ. ಮೊದಲೇ ಇಲ್ಲಿ ಫುಲ್ಲು ಬಿಸಿಲು ಜಾಸ್ತಿ ಇದೆ. ಅಂಥದ್ರಲ್ಲಿ ಈ ರೋಡ್ ಬೇರೆ 1-1.5 ವರ್ಷದಿಂದ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇದ್ದಾರೆ. ಅದಿನ್ನೂ ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ಫೈನಲಿ ನಾನು ಭದ್ರಾವತಿಗೆ ಬಂದು ರೀಚ್ ಆದೆ. ಭದ್ರಾವತಿ ಬಂದಿದ ತಕ್ಷಣ ಭದ್ರಾವತಿ ಹುಡುಗರು ಎಲ್ಲರೂ ನನಗೆ ಬಂದು ವೆಲ್ಕಮ್ ಮಾಡಿದ್ರು. ಭದ್ರಾವತಿಯಿಂದ ದೇವಸ್ಥಾನಕ್ಕೆ 20 ಕಿಲೋಮೀಟರ್ ಇದೆ. ಇವಾಗ ಈ ಭದ್ರಾವತಿಯಿಂದ ಮುಂದೆ ರೋಡ್ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿ ಯಾವುದೋ ಒಂದು ಚಾನಲ್ ಸಿಕ್ತು, ತುಂಬಾ ಚೆನ್ನಾಗಿದೆ. ಬೇಸಿಗೆ ಅಂತ ಹುಡುಗರೆಲ್ಲರೂ ಈಜೊಡಿತಾ ಇದ್ದಾರೆ. ಇಲ್ಲಿ ಮೇಲ್ಗಡೆಯಿಂದ ವ್ಯೂ ತುಂಬಾ ಚೆನ್ನಾಗಿದೆ. ಏನ್ ಗುರು ಈ ಥರ ಡೈ ಹೊಡಿತಿದ್ದಾರೆ? ಸ್ವಲ್ಪನೂ ಭಯನೇ ಇಲ್ಲ ಅವರಿಗೆ, ಇಷ್ಟು ಮೇಲಿಂದ ಹಾರ್ತಾ ಇದ್ದಾರೆ. ಬನ್ನಿ ನಾವು ಇನ್ನು ರೈಡ್ ಕಂಟಿನ್ಯೂ ಮಾಡೋಣ. ಇನ್ನೇನು ದೇವಸ್ಥಾನ ಹತ್ರದಲ್ಲೇ ಬಂತು. ನೋಡಿ, ಭಾನುವಾರ ಆದರೂ ಇಲ್ಲಿ ಜಾಸ್ತಿ ಜನ ಇಲ್ಲ, ಯಾಕಂದರೆ ಎಲ್ಲ ಶನಿವಾರ ತುಂಬ ಜನ ಬರ್ತಾರೆ. ಶನಿವಾರ ಹೊತ್ತು ತುಂಬಾ ಕ್ರೌಡ್ ಇರುತ್ತೆ. ಬಟ್ ಇವತ್ತು ಭಾನುವಾರ ಆದ್ರಿಂದ ಯಾರೂ ಜಾಸ್ತಿ ಜನ ಇಲ್ಲ ಇವಾಗ. लेकिन ये साला कर क्या रहा है यहाँ पे? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ಸಂಡೇ ರೈಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. I'm the last one to die.